ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 31 ಜಿಲ್ಲೆಯಲ್ಲಿ ಕೂಡ ನ್ಯೂಸ್ 43 ಇಂಡಿಯಾ ತಂಡ ಮತ್ತೆ ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಒಂದು 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ ಮತ್ತೆ 1.5 ವರ್ಷದಿಂದ ಬಿಜೆಪಿ ಜೆಡಿಎಸ್ ಇಂದ ನಡೀತಾ ಮೈತ್ರಿ ವಿಷಯದಲ್ಲಿ ಕೂಡ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಹೋಗಿರ್ತಿರೋ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತಾವನೆ ಆದಂತ ಸಂದರ್ಭದಲ್ಲಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಮೈನಾರಿಟಿ ಮಿನಿಸ್ಟ್ರಿ ವಿಷಯಗಳನ್ನು ಕೂಡ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನಮಗೆ ವಿಷಯಗಳನ್ನು ಕೂಡ ತಮ್ಮ ಮುಂದೆ ಪ್ರಸ್ತಾವನೆ ಆಗ್ತಾ ಬಂತು. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬರುವಂತ 7 ಜಿಲ್ಲೆಯಲ್ಲಿಯೂ ಕೂಡ ಮಿನಿಸ್ಟ್ರಿ ಅವಕಾಶ ಮೈನಾರಿಟಿ ಅವರಿಗೆ ಸಿಕ್ಕಿಲ್ಲ. ಲಾಸ್ಟ್ ಮಿನಿಸ್ಟ್ರಿ ಧಾರವಾಡ ಜಿಲ್ಲೆಯಿಂದ ಸಿಕ್ಕಿರ್ತಕ್ಕಂಥದ್ರೆ ಅದು ಜಬ್ಬಾರ್ ಖಾನ್ ಹೊನ್ನಳ್ಳಿ ಅವರಿಗೆ. ಅಂದ ತಕ್ಷಣ ಇಲ್ಲಿ ಬರುವುದು ಏನಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಯಾಕೆ ಸಿಗ್ತಾ ಇಲ್ಲ. ಲಾಸ್ಟ್ ಟೈಮ್ ಎಸ್.ಎಂ. ಕೃಷ್ಣ ಕ್ಯಾಬಿನೆಟ್ ಆದ್ರೂ ಕೂಡ ಸಿಗ್ಬೇಕಾಗಿತ್ತು, ಅವಾಗೂ ಕೂಡ ವಂಚಿತರಾದರು. ಧರಮ್ ಸಿಂಗ್ ಮೈತ್ರಿ ಸರ್ಕಾರದಲ್ಲಿ ಸಿಗ್ಬೇಕಾಗಿತ್ತು, ಅವಾಗೂ ಕೂಡ ವಂಚಿತರಾದರು. ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಸಿಗ್ಬೇಕಾಗಿತ್ತು, ಅವಾಗೂ ಕೂಡ ಸಿಗಲಿಲ್ಲ. ನಂತರ ಮೊನ್ನೆ ಸಿದ್ದರಾಮಯ್ಯ 2ನೇ ಬಾರಿಗೆ ಸರ್ಕಾರ, ಆ ಸರ್ಕಾರದಲ್ಲಿ ಸಿಗ್ಬೇಕಾಗಿತ್ತು, ಅವಾಗೂ ಕೂಡ ಇವರಿಗೆ ಸಿಗಲಿಲ್ಲ. ಮೈನಾರಿಟಿ ಅವ್ರನ್ನ ಕೊಡ್ಬೇಕಾಗಿದ್ದ ಸಂದರ್ಭದಲ್ಲಿ ಬಸವ ಕಲ್ಯಾಣ ಭಾಗದಲ್ಲಿ ರಹೀಂ ಖಾನ್ ಅವರಿಗೆ ಕೊಟ್ರು, ಬೆಂಗಳೂರಿನ ಡಿಸರ್ಟ್ ಜಮೀರ್ ಅಹಮದ್ ಅವ್ರನ್ನ ಕೊಟ್ರು. ಮಂಗಳೂರು ಕಡೆ ಹೋದ್ರೆ ಅಲ್ಲಿ UT ಖಾದರ್ ಅವ್ರನ್ನ ಕೊಡ್ಬೇಕಾಗಿತ್ತು, ಆದ್ರೆ ಆ ಖಾದರ್ ಅವ್ರನ್ನ ಮೊದಲನೇ ಬಾರಿಗೆ ಅಲ್ಪಸಂಖ್ಯಾತರಿಂದ ವಿಧಾನಸಭೆಯ ಸಭಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು. ಆದ್ರೆ ಕಿತ್ತೂರು ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅನ್ನುವಂತ ಜನಸಾಮಾನ್ಯರ ಒಂದು ಪ್ರಶ್ನೆ. ಇವೆಲ್ಲ ವಿಷಯಗಳನ್ನು ಬಂದಿರತಕ್ಕಂಥ ಸಂದರ್ಭದಲ್ಲಿ ಹಾವೇರಿ, ಗದಗ ಮತ್ತು ಧಾರವಾಡ ವಿಧಾನ ಪರಿಷತ್ತಿನ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಾಗಿರ್ಲಿ, ಆವಾಗಿನ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಾಗಿರ್ಲಿ ಮತ್ತು ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರು ಕೂಡ ಹಾವೇರಿ, ಗದಗ, ಧಾರವಾಡ ಈ 3 ಜಿಲ್ಲೆಯಿಂದ ವಿಧಾನ ಪರಿಷತ್ತಿಗೆ ಅತಿ ಹೆಚ್ಚು ಮತ ಅಂತರದಿಂದ ಲೀಡ್ ಆಗಿ ಆಯ್ಕೆಯಾಗಿ ಬಂದಿದ್ದಾರೆ ನಮ್ಮ ನಾಯಕರು ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸಲೀಂ ಅಹಮದ್ ಅವ್ರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇವರು ಬೇರೆ 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 ಚುನಾವಣೆಯಲ್ಲಿ ಕೂಡ ಕೆಲಸ ಮಾಡಿ ಕೊಟ್ಟಿರ್ತಕ್ಕಂಥ ಟಾಸ್ಕ್ ನಲ್ಲಿ ಕೂಡ ಗೆದ್ದು ಆಯ್ಕೆಯಾಗಿ ಬರೋದ್ರಲ್ಲಿ ಇವರು ಕೂಡ ಒಂದು ಪಾತ್ರದಾಯಕವಾಗಿ ಮೊನ್ನೆ ಕೂಡ ನಡೆದಿರ್ತಕ್ಕಂಥ ಶಿಗ್ಗಾವಿ ಫಲಿತಾಂಶ ನೋಡಿರಬಹುದು. ಇವರ ಪಾತ್ರ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ಪಕ್ಕದಲ್ಲಿ ಇದೆ, ಧಾರವಾಡ ಜಿಲ್ಲೆ ಪಕ್ಕದಲ್ಲಿ ಇದೆ. ಅಲ್ಲಿ 6 ವಿಧಾನಸಭಾ ಕ್ಷೇತ್ರಗಳನ್ನು ಬರ್ತವೆ. ಅಲ್ಲಿ ಒಬ್ರು ಕೂಡ ಮೈನಾರಿಟಿಯಿಂದ ಆಯ್ಕೆ ಆಗಿಲ್ಲ, ಅಲ್ಲಿ ಸಿಗಲಿಲ್ಲ. ಪಕ್ಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭೆ ಶಾಸಕರಿದ್ರು ಕೂಡ ಅಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಸಿಕ್ತು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ. ಫಿರೋಜ್ ಸೇಠಿನ ತಮ್ಮನಾಗಿರ್ತಕ್ಕಂಥ ಆಸಿಫ್ ರಾಜು ಸೇಠ್ ಅವ್ರನ್ನ ಸಿಕ್ತು. ಅವರು ಜೂನಿಯರ್ ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರು, ಅವ್ರಿಗೂ ಕೂಡ ಸಿಕ್ಕೋದು. ಈ ಕಡೆ ಧಾರವಾಡ ಜಿಲ್ಲೆಯಲ್ಲಿ ಬರ್ಬೇಕಾದ್ರೆ ಇಲ್ಲಿ ಲಾಸ್ಟ್ ಟೈಮ್ ಕೂಡ ಜಬರ್ಖಾನ್ ಹೊನ್ನಾಳಿ ಇಲ್ಲ ತಕ್ಷಣ ಇಸ್ಮಾಲ್ ಟಮಾಟರ್ ಅವರು ಕೊಟ್ಟರು. ಅಲ್ಲಿ ಕೂಡ ಅವರು ಯಾರು ಕೂಡ ಆಯ್ಕೆ ಆಗಿಲ್ಲ. ಜಬರ್ಖಾನ್ ಹೊನ್ನಾಳಿ ಹಿಂದಿಸ್ಕಿದವರು ಕೊಟ್ಟಿದ್ದಾರೆ. 20 ವರ್ಷದಿಂದ ಯಾಕೆ ಮೈನಾರಿಟಿ ಅವರಿಗೆ ಈ ಭಾಗದಲ್ಲಿ ವಂಚಿತ ಆಗ್ತಾ ಇದೆ? ಸಲೀಂ ಅಹಮದ್ ಮೈನಾರಿಟಿ ಅಂತ ಹೇಳ್ತಾರಲ್ಲ, ಹೆಸರಿಂದ ಮೈನಾರಿಟಿ ಇರ್ಬೋದು, ಆದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸಲೀಂ ಅಹಮದ್ ಅವ್ರ ಬಗ್ಗೆ ಜಾತ್ಯತೀತವಾದಂತ ವ್ಯಕ್ತಿ. ಅವರು ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಜೊತೆಯಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿನ ನಾವು ಈ ಭಾಗದಲ್ಲಿ ತಗೊಂಡ್ಬಂದ್ರೆ ಮತ್ತಷ್ಟು ನಮ್ಗೆ ಬಲ ತುಂಬದಂಗಾಗುತ್ತೆ. ವಿಧಾನಸಭೆಯಿಂದ ನೀವು ಅಲ್ಪಸಂಖ್ಯಾತರ ಕೋಟಾದಲ್ಲಿ ಒಂದು ಅವಕಾಶ ಮಾಡ್ಕೊಡಿ ಸರ್. ವಿಧಾನ ಪರಿಸ್ಥಿತಿಗೆ ನಮಗೆ ಅಲ್ಪಸಂಖ್ಯಾತರಿಗೆ ನೀವು ಅವಕಾಶ ಯಾಕೆ ಕೊಡ್ತಾ ಇಲ್ಲ? ಧಾರವಾಡ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿರಿ, ವಿಧಾನಸಭೆಯಿಂದ ಕೊಟ್ಟಿರಿ. ಆ ಸಚಿವ ಸ್ಥಾನ ಯಾರಿಗೆ ಕೊಟ್ಟಿರಿ? ಮಾನ್ಯ ಸಂತೋಷ್ ಲಾಡ್ ಅವ್ರನ್ನ ಕೊಟ್ಟಿದ್ರಿ, H.K. ಪಾಟೀಲ್ ಅವ್ರನ್ನ ಕೊಟ್ಟಿದ್ರಿ. ಇವರಿಬ್ಬರು ಕೈ ಬಲ ತೋರಿಸೋದಕ್ಕೆ ನಮ್ಮ ಸಾಹೇಬರನ್ನ ನಾವು ಅವಕಾಶ ಮಾಡ್ತೀವಿ. ವಿಧಾನ ಪರಿಷತ್ತಿನ 3-4 ಸ್ಥಾನ ಆದ್ರೂ ಕೊಡ್ಬೇಕಾಗಿತ್ತು. ಬೋಸರಾಜು ಅವರು ಒಬ್ಬರನ್ನೇ ನೀವು ಕೊಟ್ಟಿದ್ರಿ, ಅದು ಕಲ್ಯಾಣ ಕರ್ನಾಟಕದಿಂದ. ಆದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ಸಚಿವ ಸ್ಥಾನ ಕೊಡಿ ಮಾನ್ಯರೇ. ಎಷ್ಟಿ ಮೀಸಲಾತಿದಿಂದ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೊಟ್ಟಿದ್ರಿ. ಲಿಂಗಾಯತರ ಕೋಟಾದಿಂದ MB ಪಾಟೀಲ್ ಅವ್ರನ್ನ ಕೊಟ್ಟಿದ್ರಿ. ಲಿಂಗಾಯತರ ಕೋಟಾದಿಂದ ಶಿವಾನಂದ ಪಾಟೀಲ್ ಅವ್ರನ್ನ ಕೊಟ್ಟಿದ್ರಿ. ಅಲ್ಲಿ 3 ಸ್ಥಾನ ಕೊಡುದಾದ್ರೆ ಕಿತ್ತೂರು ಕರ್ನಾಟಕಕ್ಕೆ ನಮಗೂ 1 ಸ್ಥಾನ ಕೊಡಿ. ಈ ಕಡೆ ಹಾವೇರಿ ಜಿಲ್ಲೆ ಕಡೆ ಹೋದ್ರೆ ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಯಸೀರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಮಿನಿಸ್ಟ್ರಿ ಕೊಡ್ಬೇಕಂದ್ರೆ ಪ್ರಥಮ ಬಾರಿಗೆ ಗೆದ್ದು ಬಂದಿರತಕ್ಕಂತ ಪ್ರಥಮ ಶಾಸಕ, ಅವ್ರಿಗೂ ಕೂಡ ಅವಕಾಶ ಸಿಗೋದು. ಗದಗಿನಿಂದ ಯಾರು ಕೂಡ ಮೈನಾರಿಟಿಯಿಂದ ಗೆದ್ದು ಬಂದ್ರು. ಬಾಗಲಕೋಟೆ ಕಡೆ 7 ವಿಧಾನಸಭಾ ಕ್ಷೇತ್ರ, ಆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ರು ಕೂಡ ಮೈನಾರಿಟಿಯಿಂದ ಸ್ಪರ್ಧೆ ಮಾಡಿಲ್ಲ. ಈ ಟಿಕೆಟ್ ಅವಕಾಶ ಕೂಡ ಸಿಗಲಿಲ್ಲ. ಬಿಜಾಪುರ ಅಖಂಡ ಲೋಕಸಭಾ ಕ್ಷೇತ್ರ, ಆ ಲೋಕಸಭಾ ಕ್ಷೇತ್ರದಲ್ಲಿ ಕೊಡ್ಬೇಕಂದ್ರೆ ಅಲ್ಲಿ ಕೂಡ ಯಾರು ಕೂಡ ಮೈನಾರಿಟಿಯಿಂದ ಗೆದ್ದು ಬಂದಿಲ್ಲ. 2 ಬಾರಿ ಟ್ರೈ ಮಾಡಿರ್ತಕ್ಕಂಥ ಹಮೀದ್ ಮುಷರಿಫ್ ಅವರು ಆಯ್ಕೆ ಆಗಲ್ಲ. ಅದಕ್ಕೆ ಹಿಂದ್ಗಡೆ ಬಾಗವಾನ್ ಅವರಿದ್ರು, ಬಾಗವಾನ್ ಗೆಟ್ಟಿ ಸಿಗ್ಬೇಕಾದ್ರೆ ಆ ಸಂದರ್ಭ ಅವರು ಪ್ರಥಮ ಶಾಸಕರು ಅಂತೇಳಿ 2013 ಅವ್ರಿಗೆ ಭಾಗದಿಂದ ಸಿಗಲಿಲ್ಲ. ಆದ್ರೆ ಸಲೀಂ ಅಹಮದ್ ಬಗ್ಗೆ ಜನ ಇಷ್ಟ್ಯಾಕೆ ಪ್ರೀತಿ ಮಾಡ್ತಾ ಇದ್ದಾರೆ? ಎಸ್.ಎಂ. ಕೃಷ್ಣ ಕ್ಯಾಬಿನೆಟ್ ನಲ್ಲಿ ಕೂಡ ಇವರಿಗೆ ವಂಚಿತರಾದ್ರು. ಧರಮ್ ಸಿಂಗ್ ಸಂದರ್ಭದಲ್ಲಿ ಕೂಡ ಇವರಿಗೆ ವಂಚಿತರಾದ್ರು.
ಲಾಸ್ಟ್ ಟೈಮೇ ಹನಗಲಿಂದ ವಿಧಾನಸಭೆಗೆ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗೂ ಕೂಡ ತಾಳ್ಮೆ ತೆಗೆದುಕೊಂಡು ಅದೇ ಮೊನ್ನೆ ಕೂಡ ಶಿಗ್ಗಾಂವಿ ಬೈ ಎಲೆಕ್ಷನ್ ದಲ್ಲಿ ಮೈನಾರಿಟಿಯಿಂದ ಇವ್ರ ಹೆಸರು ಬರ್ತಾ ಇತ್ತು, ಅವಾಗೂ ಕೂಡ ತಾಳ್ಮೆಯಿಂದ ಆದ್ರೂ ಕೂಡ ಯಸೀರ್ ಅಹಮದ್ ಖಾನ್ ಪಠಾಣ್ ಅವರ ಗೆಲ್ಲಿಸ್ಕೊಂಡ್ ಬರುವುದರಲ್ಲಿ ಬಹಳಷ್ಟು ಮುಖ್ಯವಾಗಿ ಪಾತ್ರ ವಹಿಸಿದ್ರು. ಗ್ಯಾರಂಟಿ ತಂದು ಕೊಟ್ಟಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರೇ, ನಾವು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ಕಿತ್ತೂರು ಕರ್ನಾಟಕ ಭಾಗಕ್ಕೆ ನೀವು ಯಾಕೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ? ಅದರ ಜೊತೆಯಲ್ಲೂ ಕೂಡ ಮಾನ್ಯ ಕೇಂದ್ರದ ನಾಯಕರೇ, ನಮ್ಮ ಸೋನಿಯಾ ಗಾಂಧಿ ಅಮ್ಮನವರೇ, ನಮಗೆ ಯಾಕೆ ಸಚಿವರು ಕೊಡ್ತಾ ಇಲ್ಲ? ನೀವು ಯಾಕೆ ನಮಗೋಸ್ಕರ ನೋಡ್ತಾ ಇಲ್ಲ? ನೀವು ಯಾಕೆ ನಮಗೋಸ್ಕರ ಕಣ್ಣು ತೆರಿತಾ ಇಲ್ಲ? ನಮ್ಮರಿಗೊಬ್ರಿಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮೈನಾರಿಟಿಯವರಿಗೂ ಕೊಡೋದಕ್ಕೆ ಧ್ವನಿಗಿಲ್ವಾ? ಇಲ್ಲಿ 3 ಜನ ಪ್ರಮುಖರು ಇದ್ದಂತ ಸಂದರ್ಭದಲ್ಲಿ, ಬಿಜೆಪಿ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಬಲವನ್ನು ತುಂಬಲಿಕ್ಕೆ ನಿಮ್ಮ ಹತ್ರ ನಾವು ಕಳಿಸಿದ್ದೀವಿ. ಅವರಿಗೆ ನೀವು ಕಾರ್ಯಾಧ್ಯಕ್ಷರು ಮಾಡೋದೇ ಸೀಮಿತನ? ಅವರಿಗೆ ಮುಖ್ಯ ಸಚೇತಕರಾಗಿ ಮಾಡೋದೇ ಸೀಮಿತನ? ಯಾಕೆ ಸಚಿವ ಸ್ಥಾನ ನೀವು ಕೊಡೋದಿಲ್ವಾ? 4 ಜನ ಸಚಿವರು ನೀವು ಕೊಡಬೇಕಾಗಿತ್ತು, ಆದ್ರೆ 2 ಜನರಿಗೆ ನೀವು ಸಚಿವರು ಕೊಟ್ಟಿದ್ರಿ. ನಾವು ಕೇಳ್ತಾ ಇರೋದು, ನಮ್ಮ ಧ್ವನಿ ಇರೋದು ಈ ಮಾಧ್ಯಮ ಮುಖಾಂತರ ನಾವು ಮುಟ್ಟಿಸ್ತಾ ಇರೋದು ಏನಂತ ಹೇಳಿದ್ರೆ, ನೀವು ಮುಂಬರ್ತಾ ಇರುವಂತಹ ಸಂಪುಟ ರಚನೆಯಲ್ಲಿ ವಿಧಾನ ಪರಿಷತ್ತಿನ 3 ಬಾರಿ ಆಯ್ಕೆಯಾಗಿರ್ತಕ್ಕಂತ ನಮ್ಮ ನಾಯಕರು ಸಲೀಂ ಅಹಮದ್ ಅವರಿಗೆ ನೀವು ಸಚಿವ ಸ್ಥಾನ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ನಾವು ವಿಧಾನಸೌಧದ ಅಂಗಳದಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ವಿಷಯಗಳನ್ನು ಜನಸಾಮಾನ್ಯರು ಕೂಗುಗಳನ್ನು ಹೇಳ್ತಾ ಇದ್ದಾರೆ. ಇವೆಲ್ಲ ವಿಷಯಗಳು ನಾವೇ ಪ್ರಸ್ತಾವನೆ ಮಾಡ್ತಾ ಇದೀವಿ ಅಂದ್ರೆ, ಮುಂದಿನ ಬಾರಿಯಲ್ಲಿ 15 ಸ್ಥಾನ ಲೋಕಸಭೆಗೆ, 150 ಸ್ಥಾನ ವಿಧಾನಸಭೆಗೆ ನಾವು ಬರ್ಬೇಕಂದ್ರೆ ನಮ್ಮ ನಾಯಕರನ್ನ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಈಗಿನ ರಾಜ್ಯ ಸರ್ಕಾರಕ್ಕೆ ಮತ್ತು ಈಗಿನ ಕೇಂದ್ರ ನಾಯಕರಿಗೆ ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಕಲ್ಪಿಸುವ ಪ್ರಯತ್ನ ನಮ್ಮ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ನಡೀತಿರೋದು ಒಂದು ಗ್ರೌಂಡ್ ಕೊಟ್ಟಿರೋದು. ಮತ್ತು ಭೇಟಿ ಆಗ್ತಾನೆ ಅಲ್ಲಿವರೆಗೂ ನ್ಯೂಸ್ 43 ಇಂಡಿಯಾ ತಂಡ. ನಮಸ್ತೆ, ಜೈ ಹಿಂದ್.